ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವೀಡಿಯೋವನ್ನು ನಾನು ಯಾರಿಗೆ ಮಾಡ್ತಾ ಇದ್ದೇನೆ ಕೇಳಿದರೆ, SSP ಸ್ಕಾಲರ್ಶಿಪ್ ಅಪ್ಡೇಟು ಮತ್ತು KEEA ಕಡೆಯಿಂದ ಬರುವಂಥ ಎಕ್ಸೆಸಿವ್ ಅಮೌಂಟ್ ಯಾರು 2024-25 CET ಬರೆದು ಈಗ ಫಸ್ಟ್ ಇಯರ್ ಇಂಜಿನಿಯರಿಂಗಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ದೀರಾ, ಯಾರ್ಯಾರಿಗೆ ಸೆಕೆಂಡ್ ರೌಂಡಲ್ಲಿ ಆರ್ ಥರ್ಡ್ ರೌಂಡಲ್ಲಿ SNQ ಕೋಟಾ ಆಗಿದೆ, ಅವರ ಫೀಸ್ ರೀಫಂಡ್ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ಮಾತಾಡ್ತಾ ಇದ್ದೇನೆ ನಾನು. ನೋಡಿ ಸ್ಟೂಡೆಂಟ್ಸ್, ಇವತ್ತು ನಾನು KEEA ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದ್ದೆ. ಆವಾಗ ಹೆಲ್ಪ್ಲೈನ್ ನಂಬರಿಂದ ಅವರು ಮಾತಾಡಿದ ವಿಷಯವನ್ನು ನಾನು ನಿಮಗೆ ಕನ್ವೆ ಮಾಡ್ತಾ ಇದ್ದೇನೆ ಅಷ್ಟೇ, ನಿಮಗೆ ಹೇಳ್ತಾ ಇದ್ದೇನೆ. ಅವರು ಹೇಳಿದ ಪ್ರಕಾರ ಏನಾಗ್ತಾ ಇದೆ ಅಂತ ಕೇಳಿದರೆ, ಬ್ಯಾಚ್ ವೈಸ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಫಸ್ಟ್ ಬ್ಯಾಚ್ನ ಸ್ಟೂಡೆಂಟ್ಗಳಿಗೆ ಫೀಸ್ ರಿಫಂಡ್ ಆಗಿದೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಫೀಸ್ ರಿಫಂಡ್ ಆಗಿದೆ, ಅದು ಫಸ್ಟ್ ಬ್ಯಾಚು. ಈಗ ಸೆಕೆಂಡ್ ಬ್ಯಾಚ್ನ ಸ್ಟೂಡೆಂಟ್ಸ್ಗಳಿಗೆ ಫೀಸ್ ರಿಫಂಡ್ ಆಗುತ್ತಂತೆ, ವಿದಿನ್ 5 to 10 ಡೇಸಲ್ಲಿ ಫೀಸ್ ರಿಫಂಡ್ ಆಗುತ್ತೆ. ಓಕೆ, ಯಾರ್ಯಾರಿಗೆ ಎಕ್ಸೆಸಿವ್ ಅಮೌಂಟ್ ಇನ್ನೂ ಫೀಸ್ ರಿಫಂಡ್ ಆಗಿಲ್ಲ ಅವರು ವೆಯ್ಟ್ ಮಾಡಿ. KEA ಕಡೆಯಿಂದ ಬಂದಂಥ ಇನ್ಫಾರ್ಮೇಷನ್ ಪ್ರಕಾರ ಇನ್ನೊಂದು 5-10 ಡೇಸಲ್ಲಿ ಫೀಸ್ ರಿಫಂಡ್ ಆಗುತ್ತೆ. ಯಾರು ಫಸ್ಟ್ ರೌಂಡಲ್ಲಿ ಕಂಪ್ಲೀಟ್ ಅಮೌಂಟನ್ನು ಪೇ ಮಾಡಿ ಸೆಕೆಂಡ್ ರೌಂಡಲ್ಲಿ ಅವರಿಗೆ SNQ ಕೋಟಾ ಆಗಿದ್ದರೆ ಅಥವಾ ಥರ್ಡ್ ರೌಂಡಲ್ಲಿ ಅವರಿಗೆ SNQ ಕೋಟಾ ಆಗಿದ್ದರೆ ಎಕ್ಸೆಸಿವ್ ಅಮೌಂಟನ್ನು ಫೀಸ್ ರಿಫಂಡ್ ಓಕೆ ಇನ್ನೊಂದು 5-10 ಡೇಸಲ್ಲಿ ಆಗುತ್ತಂತೆ. ಓಕೆ, ಸೆಕೆಂಡ್ ಬ್ಯಾಚ್ಗೆ ಆಯಿತಾ. ಮತ್ತು ಯಾರ್ಯಾರು ಸ್ಟಾರ್ಟಿಂಗು KEA ಅಪ್ಲಿಕೇಶನ್ ಪ್ರಾಸೆಸ್ಸಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ರಾಂಗ್ ಹಾಕಿದರೆ, ಮಿಸ್ಟೇಕ್ಸ್ ಮಾಡಿದರೆ ಅವರು KEAಗೆ ಕಾಲ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ, ಮೇಲಿಗೆ ಅವರ ಪ್ರಾಪರ್ ಡೀಟೇಲ್ಸನ್ನು, ಬ್ಯಾಂಕ್ ಡೀಟೇಲ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ಹೇಳ್ತಾರೆ. ಅವರಿಗೂ ಕೂಡ ಏನು ಫೀಸ್ ರಿಫಂಡ್ ಆಗುತ್ತಂತೆ, ಅವರು ಕೂಡ ಏನು ಟೆನ್ಷನ್ ತೊಗೊಳ್ಬೇಕಾಗಿದ್ದ ಅಗತ್ಯ ಇಲ್ಲಂತೆ. ಸೊ 5-10 ಡೇಸಲ್ಲಿ ಕೂಡ ಅವರಿಗೂ ಕೂಡ ರಿಫಂಡ್ ಆಗುತ್ತಂತೆ. ಅವರು ಏನು ಅವರ ಮೇಲಿಗೆ ಅವರ ಡೀಟೇಲ್ಸನ್ನು ಸೆಂಡ್ ಮಾಡಿದರೆ, ಅವರು ನೀವು ಒನ್ ಟೈಮ್ ಕಾಲ್ ಮಾಡಿ ಕೇಳಿ ಏನು ಮಾಡಬೇಕು ಅಂತ ಹೇಳ್ತಾರೆ ಅವರು. ಆವಾಗ ಡೀಟೇಲ್ಸನ್ನು ಸೆಂಡ್ ಮಾಡಿದರೆ 5-10 ಡೇಸಲ್ಲಿ ನಿಮಗೂ ಕೂಡ ರಿಫಂಡ್ ಆಗುತ್ತಂತೆ. ಓಕೆ, ಇದು ಎಕ್ಸೆಸಿವ್ ಅಮೌಂಟ್ನ ರಿಫಂಡ್ನ ಬಗ್ಗೆ. ಇನ್ನೊಂದು 5-10 ಡೇಸಲ್ಲಿ ಸೆಕೆಂಡ್ ಬ್ಯಾಚ್ಗೆ ರಿಫಂಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಫಸ್ಟ್ ಬ್ಯಾಚ್ನ ರಿಫಂಡ್ ಆಗಿದೆ. ಓಕೆ, ಆ್ಯಂಡ್ ಇನ್ನೊಂದು ತಿಂಗು SSP ಸ್ಕಾಲರ್ಶಿಪ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ರಿಜೆಕ್ಟ್ ಆಗಿದೆ. ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸು, SSP ಸ್ಕಾಲರ್ಶಿಪ್ ಅನ್ನೋದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಕರ್ನಾಟಕ ಗೌರ್ಮೆಂಟಿಂದ ಬರೋದು. ನೆನಪಿಟ್ಕೊಳ್ಳಿ, ಈ ಎಕ್ಸೆಸಿವ್ ಅಂದರೆ ಈ ಏನು ಸ್ಕಾಲರ್ಶಿಪ್ ಇದೆ ನೋಡಿ, ಅವರು ಫಸ್ಟು ಪ್ರಯಾರಿಟಿ ಕೊಡೋದು ಯಾರಿಗೆ ಕೇಳಿದರೆ KCET ಸ್ಟೂಡೆಂಟ್ಸ್ಗೆ. ಯಾಕೆ ಅವರಿಗೆ ಪ್ರಯಾರಿಟಿ ಕೊಡ್ತಾರೆ ಕೇಳಿದರೆ, KCET ಸ್ಟೂಡೆಂಟ್ಸಲ್ಲಿ ಹಣವನ್ನು ನೀವು ಅಮೌಂಟನ್ನು ಎಲ್ಲಿಗೆ ಕಟ್ಟಿರ್ತೀರಾ, ಗೌರ್ಮೆಂಟಿಗೆ ಕಟ್ಟಿರ್ತೀರಾ, ಕಂಪ್ಲೀಟ್ ಅಮೌಂಟ್ ಅಲ್ಲ, ಏನು ಸ್ಟಾರ್ಟಿಂಗ್ ಏನು ಒಂದು 70,000-80,000 ಏನು ಕಟ್ಟಿರ್ತೀರ ನೋಡಿ, ಅದನ್ನು ಗೌರ್ಮೆಂಟಿಗೆ ಕಟ್ಟಿರ್ತೀರ. ಸೊ ಆ ಅಮೌಂಟಿಂದ ಹಾಫ್ ಅಮೌಂಟನ್ನು, ಹಾಫು ಅಲ್ಲ, 2A ಕ್ಯಾಟಗರಿಯವರಿಗೆ 20,000-21,000 ಬರುತ್ತೆ, SC/ST ಕ್ಯಾಟಗರಿಯವರಿಗೆ ಜಾಸ್ತಿ ಬರುತ್ತೆ. ಸೊ ಉಳಿದವರಿಗೆ 21,000 ಸಮಥಿಂಗ್ ಬರುತ್ತೆ ಚೇಂಜ್. ಓಕೆ, ಸೊ ಅವರಿಗೆ ಕೊಡೋದು ಯಾರಂತ ಕೇಳಿದರೆ ಗೌರ್ಮೆಂಟ್ ಅವರು. ಯಾಕಂದರೆ ನೀವು ಗೌರ್ಮೆಂಟಿಗೆ ಫೀಸ್ ಪೇ ಮಾಡಿರ್ತೀರಲ್ಲ, ಅದರಲ್ಲಿ ಸ್ವಲ್ಪ ಅಮೌಂಟನ್ನು ನಿಮಗೆ ರೀಫಂಡ್ ಮಾಡೋದು. ಸೊ ಯಾರ್ಯಾರು ಕಾಮಿಡಿಕೆ ಥ್ರೂ ಹೋಗಿದ್ದೀರಾ, ನೀವು ಫೀಸನ್ನು ಗೌರ್ಮೆಂಟಿಗೆ ಪೇ ಮಾಡಿರೋದಿಲ್ಲ, ನೀವು ಯಾರಿಗೆ ಪೇ ಮಾಡಿರ್ತೀರಾ, ಡೈರೆಕ್ಟ್ ಕಾಲೇಜಿಗೆ ಪೇ ಮಾಡಿರ್ತೀರಾ. ಸೊ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇದೆ ಸ್ಟೂಡೆಂಟ್ಸ್. ಎಲ್ರಿಗೂ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಆಲ್ಮೋಸ್ಟ್ ನಾನೀಗ ನೋಡಿದ ಪ್ರಕಾರ ಹೆಚ್ಚಿನ ಸ್ಟೂಡೆಂಟ್ಸ್ಗಳಿಗೆ ರಿಜೆಕ್ಟ್ ಆಗಿದೆ ಆಯಿತಾ. ಸೊ ಅದೇನು ಮಾಡಲಿಕ್ಕಿಲ್ಲ, SSP ಸ್ಕಾಲರ್ಶಿಪ್ ಗೌರ್ಮೆಂಟಿಗೆ ಯಾರು ಫೀಸ್ ಪೇ ಮಾಡಿದ್ದೀರಾ ಅದರಲ್ಲಿ ಅಮೌಂಟನ್ನು ನಿಮಗೆ ರೀಫಂಡ್ ಮಾಡೋದವರು ಆಯಿತಾ. ಸೊ ಕಾಮಿಡಿಕೆದವರು ರಿಜೆಕ್ಟ್ ಆಗಿದ್ರೆ ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ, ವೆಯ್ಟ್ ಮಾಡಿ. ಬಟ್ ಅವರ ಫಸ್ಟ್ ಪ್ರಯಾರಿಟಿ KCET ಸ್ಟೂಡೆಂಟ್ಸ್ಗಳಿಗೆ. ಯಾಕಂದರೆ KCET ಸ್ಟೂಡೆಂಟ್ಸ್ಗಳು ಡೈರೆಕ್ಟ್ ಕಾಲೇಜಿಗೆ ಅಂದರೆ ಗೌರ್ಮೆಂಟಿಗೆ ಫೀಸನ್ನು ಪೇ ಮಾಡಿರ್ತಾರಲ್ಲ, ಅದರಲ್ಲಿ ಸ್ವಲ್ಪ ಅಮೌಂಟನ್ನು ನಿಮಗೆ ರೀಫಂಡ್ ಮಾಡೋದು, ಅದು SSP ಸ್ಕಾಲರ್ಶಿಪ್ ಆಯಿತಾ. ಮತ್ತು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ಬರೋದು ತುಂಬ ಕಡಿಮೆ. ಓಕೆ, ನಿಮಗೆ NSP ಸ್ಕಾಲರ್ಶಿಪ್ ಬರ್ಬೋದೇನೋ, ಅದನ್ನು ಬರುತ್ತಂತ ನಾನು ಗ್ಯಾರಂಟಿ ಹೇಳೋದಿಲ್ಲ, ಅದು ಬರ್ಬೋದೇನೋ ಹಾಕಿದರೆ. SSP ಸ್ಕಾಲರ್ಶಿಪ್ ತುಂಬ ಸ್ಟೂಡೆಂಟ್ಸ್ಗಳಿಗೆ ಬರೋದಿಲ್ಲ, ಯಾರಿಗೆ ಕಾಮಿಡಿಕೆ ಮತ್ತು ಮ್ಯಾನೇಜ್ಮೆಂಟ್ ಅವರಿಗೆ. ಅವರ ಫಸ್ಟ್ ಪ್ರಯಾರಿಟಿ ಬರೋದು ಯಾರಿಗೆ ಕೇಳಿದರೆ KCET. ಸೊ KCET ಸ್ಟೂಡೆಂಟ್ಸ್ಗಳಿಗೆ 99% ಬರುತ್ತೆ. ಏನೋ ಸಣ್ಣ ಪುಟ್ಟ ಮಿಸ್ಟೇಕಿಂದ, ನೀವು ಅಪ್ಲಿಕೇಶನ್ ಹಾಕುವಾಗ ಮಾಡೋ ಮಿಸ್ಟೇಕಿಂದ ಅಥವಾ ಬೇರೆ ಏನೋ ಪ್ರಾಬ್ಲಮಿಂದ ಬರೋದಿಲ್ಲ ಬಿಟ್ಟರೆ ನಿಮಗೆ 99% ಬಂದೇ ಬರುತ್ತೆ. ಯಾರಿಗೆ? KCET ಸ್ಟೂಡೆಂಟ್ಸ್ಗಳಿಗೆ. ಸೊ ವೆಯ್ಟ್ ಮಾಡಿ, ಇನ್ನೂ ಕೂಡ SSP ಸ್ಕಾಲರ್ಶಿಪ್ ಇದಾಗ್ತಾ ಇಲ್ಲ, ಬರಲಿಲ್ಲ. ಯಾರು 3rd-4th ಸೆಮ್ಮಲ್ಲಿದ್ದವರಿಗೆ ಒಬ್ಬೊಬ್ಬರಿಗೆ ಬರ್ತಾ ಇದೆ ಅಷ್ಟೇ, ನಿಮಗಿನ್ನೂ ಬರಲಿಕ್ಕೆ ಟೈಮ್ ಇದೆ. ಓಕೆ, ಸೊ ವೆಯ್ಟ್ ಮಾಡಿ. ಯಾರ್ಯಾರಿಗೆ ರಿಜೆಕ್ಟ್ ಆಗಿದೆ ಅಂದರೆ ಒಂದೇ ರೀಸನ್, ನೀವು ಕಾಮಿಡಿಕೆ ಸ್ಟೂಡೆಂಟ್ ಆಗಿರ್ತೀರ, ಇಲ್ಲ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆಗಿರ್ತೀರ. KCET ಅವರಿಗೆ ರಿಜೆಕ್ಟ್ ಆಗೋದಿಲ್ಲ, ಆದರೆ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಮಾತ್ರ ರಿಜೆಕ್ಟ್ ಆಗುತ್ತೆ. ಓಕೆ, ಇದಿಷ್ಟು SSP ಸ್ಕಾಲರ್ಶಿಪ್ನ ಅಪ್ಡೇಟ್ ಸ್ಟೂಡೆಂಟ್ಸ್. ಓಕೆ, ಸೊ ಇದೆರಡು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ನಾನು ಅಪ್ಡೇಟ್ ಮಾಡ್ತೇನೆ. ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೇನೆ. ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೋಟಿಫಿಕೇಷನ್ ಬೆಲ್ಲನ್ನು ನೀವು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ, ಇಂಥ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಸ್ಟೂಡೆಂಟ್ಸು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.